ಸ್ನೇಹಿತರೆ, ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೀತಾ ಇದ್ದು, ಶೀಘ್ರದಲ್ಲಿಯೇ ಎನ್ಡಿಎ ಮೈತ್ರಿಕೂಟದ ಸದಸ್ಯರ ಸಂಖ್ಯೆ 300ರ ಗಡಿಯನ್ನು ದಾಟ್ತಿದೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ. ಒಂದ್ ಕಡೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಎನ್ಡಿಎಯನ್ನ ತೊರೆದು ಇಂಡಿ ಮೈತ್ರಿಕೂಟದ ಜೊತೆಗೆ ಕೈ ಜೋಡಿಸ್ತಾರೆ ಅನ್ನುವ ಸುದ್ದಿಗಳು ಈ ಹಿಂದೆ ಹರಿದಾಡ್ತಾ ಇದ್ವು. ಅದಕ್ಕೆ ಸ್ವತಃ ನಿತೀಶ್ ಕುಮಾರ್ ಮೊನ್ನೆ ಸ್ಪಷ್ಟನೆಯನ್ನು ಕೊಡೋದ್ರ ಮೂಲಕ, ನಾನು ಈ ಹಿಂದೆ RJDಯ ಜೊತೆಗೆ 2 ಸಾರಿ ಕೈ ಜೋಡಿಸಿ ಬಹುದೊಡ್ಡ ತಪ್ಪನ್ನ ಮಾಡಿದ್ದೆ, ನಾನು ಈ ಬಾರಿಯ ಚುನಾವಣೆಯನ್ನು ಕೂಡ ಎನ್ಡಿಎ ಮೈತ್ರಿಕೂಟದ ಜೊತೆಗೆ ಎದುರಿಸ್ತೀನಿ ಎನ್ನುವ ಒಂದು ಸ್ಪಷ್ಟನೆಯನ್ನು ಕೊಟ್ಟ ನಂತರ ಇಂಡಿ ಮೈತ್ರಿಕೂಟದಲ್ಲಿದ್ದಂಥ ಒಂದು ಆಶಾಭಾವನೆ ಒಂದು ರೀತಿಯ ಮಂಕಾಗಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇನ್ನೊಂದು ಕಡೆ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಪ್ರಮುಖ ನಾಯಕನಾಗಿರ್ತಕ್ಕಂಥ ಸಂಜಯ್ ರಾವತ್ ಶೀಘ್ರದಲ್ಲಿಯೇ ಕೇಂದ್ರ ಸರ್ಕಾರ ಪತನ ಆಗುತ್ತೆ, ಆ ಮೂಲಕ ರಾಷ್ಟ್ರದಲ್ಲಿ ಮತ್ತೊಮ್ಮೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇಂಡಿ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅನ್ನುವ ಹೇಳಿಕೆಯನ್ನ ತಮ್ಮ ಪ್ರಮುಖ ಪತ್ರಿಕೆಯಾಗಿರ್ತಕ್ಕಂಥ ಸಾಮ್ನಾದಲ್ಲಿ ಈ ಹಿಂದೆ ಪ್ರಕಟಿಸಿದ್ದನ್ನು ನಾವು ನೋಡಿದ್ವಿ. ಆದರೆ ಇದೀಗ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಬೆಳವಣಿಗೆ ನಡೀತಾ ಇದ್ದು, ಶೀಘ್ರದಲ್ಲಿಯೇ ಮಹಾರಾಷ್ಟ್ರದ ಒಂದು ಪಕ್ಷದ ಸಂಸದರು ಎನ್ಡಿಎ ತೆಕ್ಕೆಗೆ ಜಾರ್ತಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ನಡೀತಿರ್ತಕ್ಕಂಥ ರಾಜಕೀಯ ಬೆಳವಣಿಗೆ ಏನು, ಯಾವ ಪಕ್ಷದ ಸಂಸದರು ಎನ್ಡಿಎ ಜೊತೆಗೆ ಕೈ ಜೋಡಿಸಲಿದ್ದಾರೆ ಅನ್ನೋದನ್ನ ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಎಂ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, 2024ರ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ಶಾಕ್ ಎದುರಾಗಿತ್ತು. ಈ ಬಾರಿ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಎನ್ನುವ ಗುರಿಯನ್ನಿಟ್ಕೊಂಡು ಚುನಾವಣೆ ಎದುರಿಸಿದ್ದಂತಹ ಎನ್ಡಿಎ ಮೈತ್ರಿಕೂಟ ಚುನಾವಣಾ ಫಲಿತಾಂಶ ಬಂದ ಸಂದರ್ಭದಲ್ಲಿ ಕೇವಲ 293 ಸ್ಥಾನಕ್ಕೆ ಕುಸಿಯೋದರ ಮೂಲಕ ಇಂಡಿ ಮೈತ್ರಿಕೂಟ ಕೂಡ ಒಂದು ರೀತಿ ಸರ್ಕಾರ ರಚನೆಯ ಕಸರತ್ತನ್ನು ನಡೆಸಿತ್ತು. ಬಿಹಾರದ JDUನ ನಿತೀಶ್ ಕುಮಾರ್ನ 12ಕ್ಕೂ ಹೆಚ್ಚು ಸಂಸದರು ಹಾಗೂ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ನೇತೃತ್ವದ TDPಯ 17 ಸಂಸದರು ಇಂಡಿ ಮೈತ್ರಿಕೂಟದ ಜೊತೆಗೆ ಕೈ ಜೋಡಿಸ್ತಾರೆ. ಆ ಮೂಲಕ ಎನ್ಡಿಎ ಮೈತ್ರಿಕೂಟವನ್ನು ಅಧಿಕಾರದಿಂದ ದೂರ ಇಟ್ಟು ಇಂಡಿ ಮೈತ್ರಿಕೂಟದ ನೇತೃತ್ವದ ಸರ್ಕಾರ ದೇಶದಲ್ಲಿ ಬರುತ್ತೆ ಅನ್ನುವ ಲೆಕ್ಕಾಚಾರಗಳು ಆ ಚುನಾವಣೆಯ ಫಲಿತಾಂಶದ ನಂತರ ನಡೆದಿದ್ವು. ಆದರೆ ಕೊನೆಗೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ನಾವು ಎನ್ಡಿಎ ಮೈತ್ರಿಕೂಟದ ಜೊತೆಗೆ ಮೈತ್ರಿಯಾಗಿ ಚುನಾವಣೆಯನ್ನು ಎದುರಿಸಿದ್ವಿ, ಅದೇ ಕಾರಣಕ್ಕೆ ನಾವು ಎನ್ಡಿಎ ಜೊತೆಗೆ ಮುಂದುವರಿತೀವಿ ಅನ್ನುವ ಘೋಷಣೆಯನ್ನು ಮಾಡೋದ್ರ ಮೂಲಕ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿ 3ನೇ ಬಾರಿ ಅಧಿಕಾರವನ್ನು ಸ್ವೀಕರಿಸಿದರು. ಅದಾದ ನಂತರ ಅನೇಕ ಸ್ಥಾನಮಾನಗಳ ಬೇಡಿಕೆಯನ್ನಿಟ್ಟಂತಹ ನಿತೀಶ್ ಕುಮಾರ್ ಎನ್ಡಿಎಯೊಂದಿಗೆ ಮುನಿಸಿಕೊಂಡಿದ್ದಾರೆ. ಶೀಘ್ರದಲ್ಲಿಯೇ ಬಿಹಾರದ ಒಂದು ವಿಧಾನಸಭಾ ಚುನಾವಣೆ ಬರುತ್ತೆ. ಆ ಚುನಾವಣೆಯ ಸಂದರ್ಭಕ್ಕೆ ನಿತೀಶ್ ಕುಮಾರ್ ಮತ್ತೊಮ್ಮೆ RJD ಜೊತೆಗೆ ಕೈ ಜೋಡಿಸೋದ್ರ ಮೂಲಕ ರಾಷ್ಟ್ರದ ಒಂದು ಕೇಂದ್ರ ಸರ್ಕಾರದ ಮೇಲೂ ಬಹುದೊಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನುವ ಲೆಕ್ಕಾಚಾರಗಳು ನಡೀತಾ ಇದ್ವು. ಇದಕ್ಕೆ ಸಂಬಂಧಪಟ್ಟಂತೆ RJDಯ ನಾಯಕ ಲಲ್ಲೂ ಪ್ರಸಾದ್ ಯಾದವ್ ಕೂಡ ಒಂದು ಓಪನ್ ಆಫರ್ ಅನ್ನ ನಿತೀಶ್ ಕುಮಾರ್ ಅವರಿಗೆ ಕೊಟ್ಟಿದ್ರು. ನಿಮ್ಮ ಜೊತೆಗೆ ಯಾವಾಗಲೂ ಕೂಡ ನಾವು ಕೈ ಜೋಡಿಸೋದಕ್ಕೆ ನಮ್ಮ ಮನೆಯ ಬಾಗಿಲು ಓಪನ್ ಆಗಿದೆ, ನೀವು ಆ ಬಾಗಿಲನ್ನು ತಳ್ಕೊಂಡು ಒಳಗೆ ಬನ್ನಿ ಅನ್ನುವ ಒಂದು ಆಹ್ವಾನವನ್ನು ಕೊಡೋದ್ರ ಮೂಲಕ ನಿತೀಶ್ ಕುಮಾರ್ ಮತ್ತು RJD ಒಟ್ಟಿಗೆ ವಿಧಾನಸಭೆಯ ಚುನಾವಣೆಯನ್ನು ಎದುರಿಸಬಹುದು ಅನ್ನುವ ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ವು. ಸುಮಾರು 12 ಸಂಸದರ ಬಲವನ್ನು ಹೊಂದಿರತಕ್ಕಂಥ JDU ಕೂಡ ಇಂಡಿ ಮೈತ್ರಿಕೂಟದ ಜೊತೆಗೆ ಕೈ ಜೋಡಿಸಬಹುದು ಅನ್ನುವ ಲೆಕ್ಕಾಚಾರ ಕೇಳಿಬರ್ತಾ ಇತ್ತು. ಆದರೆ ಇದಕ್ಕೆಲ್ಲ ಸ್ಪಷ್ಟನೆ ಕೊಟ್ಟಂತಹ ನಿತೀಶ್ ಕುಮಾರ್, ನಾನು ಯಾವುದೇ ಕಾರಣಕ್ಕೂ ಎನ್ಡಿಎಯನ್ನು ತೊರೆಯೋದಿಲ್ಲ, ಅದೇ ರೀತಿ ಬಿಹಾರದಲ್ಲೂ ಕೂಡ RJDಯ ಜೊತೆ ಕೈ ಜೋಡಿಸಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಇದೀಗ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ರಾಜಕೀಯ ಬೆಳವಣಿಗೆ ನಡೀತಾ ಇದ್ದು, 2023ರ ಒಂದು ಸಂದರ್ಭದಲ್ಲಿ 2 ಭಾಗವಾಗಿದ್ದಂತಹ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂದರೆ ಶರದ್ ಪವಾರ್ ನೇತೃತ್ವದ NCP ಈಗ ಮತ್ತೊಮ್ಮೆ ಒಂದಾಗ್ತಕ್ಕಂಥ ಸನಿಹಕ್ಕೆ ಬಂದು ನಿಂತಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇತ್ತೀಚೆಗೆ NCPಯ ಮುಖ್ಯಸ್ಥರಾಗಿರ್ತಕ್ಕಂಥ ಶರದ್ ಪವಾರ್ ಅವರ ಹುಟ್ಟುಹಬ್ಬಕ್ಕೆ NCPಯ ಮತ್ತೊಬ್ಬ ನಾಯಕ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಭೇಟಿ ಕೊಡೋದ್ರ ಮೂಲಕ ಈ ಇಬ್ಬರ ನಡುವೆ ಇದ್ದಂತಹ ಒಂದು ಕಂದಕಕ್ಕೆ ಬಹುತೇಕ ಒಂದು ತೆರೆ ಎಳೆಯತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಅದಾದ ನಂತರ ಶರದ್ ಪವಾರ್ ದೆಹಲಿಗೆ ಪ್ರವಾಸವನ್ನು ಕೈಗೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗ್ತಾರೆ. ಆ ಭೇಟಿ ಆಗೋದ್ರ ಮೂಲಕ ತಮ್ಮ ತೋಟದಲ್ಲಿ ಬೆಳೆದಂತಹ ಹಣ್ಣುಗಳನ್ನು ನರೇಂದ್ರ ಮೋದಿ ಅವರಿಗೆ ಒಂದು ಉಡುಗೊರೆಯಾಗಿ ಕೊಡೋದ್ರ ಮೂಲಕ ನಾವು ನಿಮ್ಮ ಜೊತೆಗೆ ಕೈ ಜೋಡಿಸೋದಕ್ಕೆ ಸಿದ್ಧ ಅನ್ನುವ ಒಂದು ಸಂದೇಶವನ್ನು ಕೂಡ ರವಾನಿಸ್ತಾರೆ. ಇದೀಗ ಮಹಾರಾಷ್ಟ್ರದಲ್ಲಿ 8ಕ್ಕೂ ಹೆಚ್ಚು ಸಂಸದರ ಬಲವನ್ನು ಹೊಂದಿರತಕ್ಕಂಥ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅಂದರೆ ಶರದ್ ಪವಾರ್ ಅವರ ನೇತೃತ್ವದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇದೀಗ
ಅಜಿತ್ ಪವಾರ್ ಬಣದಲ್ಲಿ ವಿಲೀನ ಆಗ್ತಕ್ಕಂಥ ಒಂದು ಮುನ್ಸೂಚನೆಗಳು ಸಿಗ್ತಾ ಇದ್ದು, ಆ 8 ಸಂಸದರ ಬಲ ಇದೀಗ NDA ಜೊತೆಗೆ ಸಿಗುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇದೇ ಸಂದರ್ಭದಲ್ಲಿ NCPಯೊಂದಿಗೆ ವಿಲೀನ ಆಗ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಕೇಂದ್ರದ ನರೇಂದ್ರ ಮೋದಿ ಅವರ ಜೊತೆಗೆ ಶರದ್ ಪವಾರ್ ಒಂದು ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇದ್ದು, ತಮ್ಮ ಪುತ್ರಿ ಹಾಗೂ ಸಂಸದೀಯವಾಗಿರ್ತಕ್ಕಂಥ ಸುಪ್ರಿಯಾ ಸೂಳೆ ಅವರನ್ನ ಕೇಂದ್ರ ಸರ್ಕಾರದ ಒಂದು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವ ಬೇಡಿಕೆಯನ್ನ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮುಂದೆ ಈ ಶರದ್ ಪವಾರ್ ಅವರು ಇಟ್ಟಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ. ಈ ಮೂಲಕ ಕಳೆದ ಲೋಕಸಭಾ ಚುನಾವಣೆಯಲ್ಲಿ NDA ಮೈತ್ರಿಕೂಟಕ್ಕೆ ಬಹುದೊಡ್ಡ ಹೊಡೆತವನ್ನು ಕೊಟ್ಟಿದ್ದಂತಹ ಮಹಾರಾಷ್ಟ್ರದಲ್ಲಿ ಇದೀಗ ರಾಜಕೀಯ ಸಮೀಕರಣ ವಿಚಿತ್ರವಾಗ್ತಾ ಇದ್ದು, NCPಯ ಅಜಿತ್ ಪವಾರ್ ಬಣದೊಂದಿಗೆ ಶರದ್ ಪವಾರ್ ಬಣ ಶೀಘ್ರದಲ್ಲಿ ವಿಲೀನ ಆಗುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು, ಆ ಮೂಲಕ ರಾಷ್ಟ್ರದ ರಾಜಕಾರಣದಲ್ಲೂ ಕೂಡ NDA ಸಂಸದರ ಒಂದು ಸಂಖ್ಯೆ 300ರ ಗಡಿಯನ್ನು ತಲುಪುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಈಗಾಗಲೇ ನರೇಂದ್ರ ಮೋದಿ ಸರ್ಕಾರ ಪತನವಾಗುತ್ತೆ, ಆ ಮೂಲಕ ದೇಶದಲ್ಲಿ ಮತ್ತೊಮ್ಮೆ ಇಂಡಿ ಮೈತ್ರಿಕೂಟದ ಸರ್ಕಾರ ಬರುತ್ತೆ ಅನ್ನುವ ಒಂದು ಹೇಳಿಕೆಗಳನ್ನು ಕೊಡ್ತಾ ಇರತಕ್ಕಂಥ ಇಂಡಿ ಮೈತ್ರಿಕೂಟದ ನಾಯಕರಿಗೆ ಈ ಶರದ್ ಪವಾರ್ ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರ ಬಹುದೊಡ್ಡ ಆಘಾತವನ್ನು ತಂದೊಡ್ಡಿದೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇನ್ನೊಂದು ಕಡೆ ಯಾವಾಗ 293 ಸ್ಥಾನಗಳನ್ನು ಪಡೆದು ಅತ್ಯಂತ ಹೀನಾಯ ಸ್ಥಿತಿಗೆ NDA ಮೈತ್ರಿಕೂಟ ಆ ಒಂದು ಫಲಿತಾಂಶದ ನಂತರ ಬಂದಿತ್ತು, ಅದಾದ ನಂತರ ಬಿಜೆಪಿ ವರಿಷ್ಠರಾಗಿರ್ತಕ್ಕಂಥ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ತಮ್ಮ NDA ಮೈತ್ರಿಕೂಟದ ಒಂದು ಸಂಸದರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳೋ ಪ್ರಯತ್ನಕ್ಕೆ ನಿರಂತರವಾಗಿ ಕೈ ಹಾಕಿದ್ರು. ಈ ಮೂಲಕ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆಯ 9 ಸಂಸದರು ಕೂಡ NDAಯೊಂದಿಗೆ ಕೈ ಜೋಡಿಸ್ತಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದ್ವು. ಆದರೆ ಇದೀಗ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಸಂಸದರಿಗಿಂತ ಮುಂಚೆನೆ ಶರದ್ ಪವಾರ್ NCPಯ 8 ಸಂಸದರು NDA ಜೊತೆಗೆ ಕೈ ಜೋಡಿಸ್ತಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು, NDA ಬಲ ಶೀಘ್ರದಲ್ಲಿಯೇ 300ರನ್ನು ತಲುಪುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ. ಇನ್ನೊಂದು ಕಡೆ ಇಂಡಿ ಮೈತ್ರಿಕೂಟದಲ್ಲಿ ಈಗ ಭಿನ್ನಮತ ಭುಗಿಲೆದ್ದಿದ್ದು, ರಾಹುಲ್ ಗಾಂಧಿ ಅವರನ್ನ ಆ ವಿರೋಧ ಪಕ್ಷದ ನಾಯಕನ ಸ್ಥಾನದಿಂದ ಕೆಳಗಿಳಿಸಬೇಕು, ಆ ಮೂಲಕ ಇಂಡಿ ಮೈತ್ರಿಕೂಟದ ನೇತೃತ್ವವನ್ನು ಕೂಡ ಈ ರಾಹುಲ್ ಗಾಂಧಿ ಅವರಿಂದ ವಾಪಸ್ ಪಡಿಬೇಕು ಅನ್ನುವ ಲೆಕ್ಕಾಚಾರಗಳು ನಡೀತಾ ಇದ್ರೆ, RJDಯ ಶರದ್ ಪವಾರ್ ಹಾಗೂ ಇನ್ನಿತರ ನಾಯಕರು ಕೂಡ ಮಮತಾ ಬ್ಯಾನರ್ಜಿ ಅವರನ್ನೇ ಇಂಡಿ ಮೈತ್ರಿಕೂಟದ ಒಂದು ಸಂಚಾಲಕಿಯನ್ನಾಗಿ ಮಾಡಬೇಕು ಅನ್ನುವ ಲೆಕ್ಕಾಚಾರವನ್ನು ಈಗಾಗಲೇ ತಮ್ಮ ಮುಂದೆ ಇಟ್ಟಿದ್ದಾರೆ. ಇತ್ತೀಚೆಗೆ SP ಕೂಡ ಅಂದರೆ ಅಖಿಲೇಶ್ ಯಾದವ್ ಕೂಡ ಇಂಡಿ ಮೈತ್ರಿಕೂಟದಿಂದ ದೂರ ಸರಿತಾ ಇದ್ದು, ದೆಹಲಿಯ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆಮ್ ಆದ್ಮಿ ತಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನುವ ಘೋಷಣೆಯನ್ನು ಕೂಡ ಮಾಡಿದೆ. ಈ ರೀತಿ ಇಂಡಿ ಮೈತ್ರಿಕೂಟ ಛಿದ್ರ ಆಗ್ತಾ ಇದ್ರೆ, ಇನ್ನೊಂದು ಕಡೆ NDA ಮೈತ್ರಿಕೂಟ ತನ್ನ ಸಂಸದರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನಕ್ಕೆ ಕೈ ಹಾಕಿದ್ದು, ಶೀಘ್ರದಲ್ಲಿಯೇ 8 NCPಯ ಸಂಸದರು ಕೂಡ ಈ NDA ಸೇರ್ಪಡೆ ಆಗೋದ್ರ ಮೂಲಕ NDA ಸಂಸದರ ಸಂಖ್ಯೆ 300ರ ಗಡಿಯನ್ನು ದಾಟುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಸಂಸದರು ಕೂಡ NDA ಜೊತೆಗೆ ಕೈ ಜೋಡಿಸ್ಬೇಕಾ, ಶರದ್ ಪವಾರ್ NDA ಜೊತೆಗೆ ಕೈ ಜೋಡಿಸ್ತಕ್ಕಂಥ ನಿರ್ಧಾರ ಸೂಕ್ತವಾಗಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.